ಆಗ್ತದೆ. ಕೆಲಸಗಳು ಕೂಡ ಬಹಳ ಫಾಸ್ಟ್ ಆಗುತ್ತೆ. ಮತ್ತೆ ಇನ್ನು 15 ದಿವಸದೊಳಗೆ ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಹಾಕ್ಬಿಡ್ತೀವಿ. ಭೋಜೇಗೌಡ್ರೆ, ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಕೂಡ ನಾನು ಹಾಕ್ಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಈ C&R ಇದೆಲ್ಲ ಚೇಂಜ್ ಮಾಡಿರೋ ನಮ್ಗೆ ಗೊತ್ತಿದೆ, ಅದೆಲ್ಲ ಬಹಳ ದೊಡ್ಡ ಸಾಹಸ. ಯಾಕಂದ್ರೆ ಕಾನೂನು C&R ಅಲ್ಲಿ ಚೇಂಜ್ ಮಾಡಿ ಮತ್ತೆ ಅದನ್ನ ವಾಪಸ್ ತರಿಸ್ತಕ್ಕಂಥದ್ದು ಇದೆಯಲ್ಲ, ಅದೆಲ್ಲದೂ ಕೂಡ ಇರ್ತದೆ. ಮತ್ತೆ ಏಡೆಡ್ ರಿಕ್ರೂಟ್ಮೆಂಟ್ ತಾವು ಹೇಳಿದ್ರಿ, ಪ್ರಕ್ರಿಯೆಯಲ್ಲಿ ಇದೆ ಅಮ್ಮ. ಎಲ್ಲರೂ ಕೂಡ ತಮಗೆಲ್ಲರಿಗೂ ಕೂಡ ನಾನು ಅಪ್ಡೇಟ್ ಮಾಡ್ತೇನೆ. ನಾನಂತೂ ಬಹಳ ಸ್ಪೀಡಲ್ಲಿ ಇದ್ದೀನಿ. ಯಾಕೆಂದ್ರೆ ನಾಟ್ ಓನ್ಲಿ ದಟ್, ನಂದು ಕೂಡ 10 ಶಾಲೆಗಳಿದಾವೆ, ಇಲ್ಲ ಅಂತ ಹೇಳಲ್ಲ. ನನ್ನ ಶಾಲೆ ಅಲ್ಲ, ಸರ್ಕಾರಿ ಶಾಲೆಗೆ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಅನುದಾನಿತ ಶಾಲೆಯವರೇ ಇವತ್ತು ಸರ್ಕಾರದ ಜವಾಬ್ದಾರಿಯನ್ನು ಮಾಡಿದ್ದಾರೆ. ಆ ಜವಾಬ್ದಾರಿ ನನಗೆ ಗೊತ್ತಿದೆ, ಅದನ್ನು ಉಳಿಸ್ಕೊಂಡು ಹೋಗಬೇಕು. ಕನ್ನಡ ಒಂದು ಮೀಡಿಯಂನ ಉಳಿಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಮ್ದೆಲ್ಲದೂ ಕೂಡ ಇರ್ತದೆ. 2015ರಿಂದ 2020ವರೆಗೂ ರಿಕ್ರೂಟ್ಮೆಂಟ್ ಪ್ರೋಸೆಸ್ನ ನಾನು ಅಟ್ಲೀಸ್ಟ್ ನೆಕ್ಸ್ಟ್ ಮುಂದಿನ ವರ್ಷಕ್ಕೆ ಅಕಾಡೆಮಿಕ್ ಇಯರ್ಗೆ ಈ ಟೀಚರ್ಸ್ ಎಲ್ಲ ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು 100ಕ್ಕೆ 100 ನಾವು ತರ್ತೀವಿ ಅಂತ ಹೇಳಿ ಮಾತನ್ನು ಕೂಡ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಸಂಜೀವಿನಿ, ಆರೋಗ್ಯ ಸಂಜೀವಿನಿದು, ಅದನ್ನ ನನಗೆ ಆರ್ಥಿಕ ಸಹಾಯ ಬೇಕಾಗ್ತದೆ. ಇದನ್ನ ಬಹಳ ನಾನು ನೀವು ಕೂಡ ಮಧ್ಯ ಎಲ್ಲ ತುಂಬಾ ಕೇಳಿದ್ರಿ ಇದ್ರ ಬಗ್ಗೆ. ನಾನು ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ತೀನಿ. ಆರೋಗ್ಯ ಸಚಿವರು ಇದ್ದಾರೆ, ನೀವು ಕುತ್ಕೊಂಡು, ಯಾಕಂದ್ರೆ ಇವರು ಕೂಡ ಸಮಾನತೆಯಲ್ಲಿ ಕಾಣಬೇಕಾಗುತ್ತೆ. ಸರ್ಕಾರಿ ನೌಕರಿ ಇದ್ದಂಗೆ, ಯಾಕಂದ್ರೆ ಸರ್ಕಾರಿ ಸಂಬಳವನ್ನ ತಗೊಂಡು ಅವರಿಗೆ ನಾವು ಆ ಸಹಕಾರ ಮಾಡಲಿಲ್ಲ ಅಲ್ಲಲ್ಲ, ಮೀಟಿಂಗ್ ಅಲ್ಲಿ ಹೇಳ್ಬಿಟ್ಟಿದೀವಿ, ಮಾಡ್ತೀನಿ ಆರೋಗ್ಯ ಸಂಜೀವಿನಿ ಅಂತ. ಈಗ ಇವ್ರು ಜೊತೆಗೆ ಹಾಕೊಂಡು ಮಾಡಿಸ್ಬಿಡಿ. ಇವರು ದಿನೇಶ್ ಗುಂಡ್ರಾವ್ ನಮ್ಮ ಶಿಕ್ಷಕ ಸಭೆಗೆ ಬಂದ್ಬಿಟ್ಟು ಆರೋಗ್ಯ ಸಂಜೀವಿನಿ ನಮ್ಮ ಇಲಾಖೆಯಿಂದ ನಾನು ಪ್ರಯತ್ನ ಮಾಡ್ತೀನಿ ಅಂತ ಇವ್ರು ಹೇಳ್ಬಿಟ್ಟಾರೆ. ಈಗ ನಮ್ಗೆ ಹೇಳೋರು ಇವರಿಬ್ರು ಹೇಳ್ಬಿಟ್ಟು ಮಾಡ್ಲೇಬೇಕೀಗ. ಅದು ಅವಶ್ಯಕತೆ ಇದೆ. ಮಾಜಿ ಮುಖ್ಯಮಂತ್ರಿ ಮಕ್ಕಳು ಸೊ ಅದನ್ನು ಕೂಡ ಅದು ಅವಶ್ಯಕತೆ ಇರೋದ್ರಿಂದ ಆದಷ್ಟು ಬೇಗ ಅದನ್ನ ತೀರ್ಮಾನ ತಗೊಳ್ತಕ್ಕಂಥದ್ದು ವಿಚಾರಗಳನ್ನು ಕೂಡ ನಾನು ತಗೊಳ್ತೀನಿ ಮಾನ್ಯ ಅಧ್ಯಕ್ಷರೇ. ಮತ್ತೆ ಗೆಸ್ಟ್ ಟೀಚರ್ಸ್ದು, ಅಮ್ಮ ಗೆಸ್ಟ್ ಟೀಚರ್ಸ್ ಕೊರತೆ ಇಲ್ಲ. ಅದು ಎಲ್ಲಿ ಅಂತ ನೀವು ವೈಯಕ್ತಿಕವಾಗಿ ಹೇಳಿದ್ರೆ, ಯಾಕಂದ್ರೆ ಯಾವಾಗಲೂ ಕೂಡ ಸರ್ಕಾರಗಳು ಕಂತಲ್ಲಿ ತಗೊಳ್ಳೋರು, ನಿಮಗೆಲ್ಲ ಗೊತ್ತಿದೆ. ಮುಂಚೆ 10-15 ಸಾವಿರ, ಅಕ್ಟೋಬರ್ 2 ತಿಂಗಳಾದ್ಮೇಲೆ ನಾನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದೆ, ಏನಂದ್ರೆ ಟೀಚರ್ಸೇ ಇಲ್ಲ ಅಂದ್ರೆ ಮಕ್ಕಳು ಶಾಲೆಗೆ ಬರೋದಿಲ್ಲ. ದಯವಿಟ್ಟು ಒಂದೇ ಸತಿಗೆ ರಿಕ್ರೂಟ್ಮೆಂಟ್ ಮಾಡೋದಕ್ಕಾಗೋದಿಲ್ಲ, ನಮಗೆ ಅರ್ಥ ಆಗ್ತದೆ. ಆದರೆ ಪೈಲಪ್ ಆಗೋಗ್ಬಿಡಿದೆ. ಇಷ್ಟು ವರ್ಷ ರಿಕ್ರೂಟ್ಮೆಂಟ್ ಮಾಡದೇ ಇರತಕ್ಕಂಥ ಒಂದು ಸಿಸ್ಟಮ್ ಅಲ್ಲಿ ಪೈಲಪ್ ಆಗಿರೋದ್ರಿಂದ ದಯವಿಟ್ಟು ನನಗೆ 51,000 ಟೀಚರ್ಸ್ನ, ಅತಿ ಶಿಕ್ಷಕರನ್ನ ಎಲ್ಲ ದೇ ಆಲ್ ಆರ್ ಕ್ವಾಲಿಫೈಡ್, ಒಳ್ಳೆ ಟೀಚರ್ಸ್ ಅವರು. ಅನಿವಾರ್ಯವಾಗಿ ಅದೊಂದೇ ನಮಗೆ ಸ್ಟಾಪ್ ಗ್ಯಾಪ್ ಸಿಗೋದು. ನೀವು ದಯವಿಟ್ಟು ಅದನ್ನ ಅಟ್ ಎ ಟೈಮ್ ಕೊಡಿ ಅಂತ ಹೇಳಿದ್ದೆ. ಅದು ಬಜೆಟ್ ಅನೌನ್ಸ್ಮೆಂಟ್ ಅಲ್ಲೇ ಮಾಡ್ಬಿಟ್ರು ಅದನ್ನ. ಅದಕ್ಕೆ ಈ ಸತಿ ನನಗೆ ಗೊತ್ತಿರೋ ಪ್ರಕಾರ 51,000 ಅತಿ ಶಿಕ್ಷಕರನ್ನ ಮತ್ತೆ ಅವ್ರಿಗೆ 2,000 ರೂಪಾಯಿ ಜಾಸ್ತಿನೂ ಮಾಡಿ. ಯಾಕಂದ್ರೆ ಸಂಬಳನೂ ಕೂಡ ನಾವು ಬಹಳ ಕಮ್ಮಿ ಕೊಡ್ತಾ ಇದ್ವಿ. ಜಾಸ್ತಿ ಅಲ್ಲ ಅಂದ್ರೂ ಕೂಡ ಕನಿಷ್ಠ ಸ್ವಲ್ಪ 2,000 ಕೊಟ್ಟು ಅತಿ ಶಿಕ್ಷಕರನ್ನ ಯಾವಾಗ ಬಂದ್ರು ಅವರು ಮಕ್ಕಳು ಶಾಲೆಗೆ ಅಡ್ಮಿಷನ್ ಆಗಿ ಫಸ್ಟ್ ಡೇ ಆಫ್ ಕ್ಲಾಸ್ ಏನಿದೆಯಲ್ಲ ಅಷ್ಟೊಳಗೇನೆ ಅವರು ರಿಕ್ರೂಟ್ಮೆಂಟ್ ಮಾಡಿ ಅವರಿಗೆ ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿರೋದ್ರಿಂದ ಯಾವುದೇ ಕಾರಣಕ್ಕೂ ನನಗೆ ಗೊತ್ತಿರೋ ಪ್ರಕಾರ ಇಡೀ ರಾಜ್ಯದಲ್ಲಿ ಎಲ್ಲಾದ್ರೂ ತೊಂದರೆಗಳಿದೆ. ಯಾಕಂದ್ರೆ 46,000 ಶಾಲೆ ಇದ್ದಾಗ ಎಲ್ಲರೂ ಒಂದು ಟೆಕ್ನಿಕಲ್ ಡೀಟೇಲ್ಸ್ ಇಂದ ತೊಂದರೆ ಆಗಿರ್ಬೋದೇ ಹೊರತು, ಆದ್ರೆ ನನ್ನ ಇಲಾಖೆಯಿಂದ ಯಾವುದೇ ಕಾರಣಕ್ಕೂ ಅದು ತೊಂದರೆ ಆಗಿಲ್ಲ. ಯಾಕಂದ್ರೆ ಗುಣಮಟ್ಟ ಅವ್ರಿಗೆ ಶಿಕ್ಷಣ ಕೊಡ್ತಕ್ಕಂಥದ್ದು ವ್ಯವಸ್ಥೆಯಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ಶಿಕ್ಷಕರನ್ನ ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ವಿ. ಅದು ಅವನು ಆಯಾ ದಿವಸಕ್ಕೆ ತರಬೇಕು, ಮೇಷ್ಟ್ರು ಹೋಗಿ ಇಲ್ಲ ಹೆಡ್ ಮಾಸ್ಟರ್ ಹೋಗಿ ತರಬೇಕು. ಆ ಸಪ್ಲೈನೇ ಯಾರು ಏನು ಮಾಡೋದಿಲ್ಲ, ನಾವು ಇವರೇ ಹೋಗಿ ಕೊಡ್ಬೇಕು, ದುಡ್ಡು ಕೊಡ್ತೀವಿ ತರ್ತಾರೆ. ಆಮೇಲೆ ಸುಲಿಯೋದಕ್ಕೆ ಚಾರ್ಜ್ ನೀವು 50 ಪೈಸೆನ ಕೊಡ್ತೀವಿ. ನೀವು 500 ರೂಪಾಯಿ ಮಟ್ಟ ಇದೆ ಸರ್, ದಯವಿಟ್ಟು 700 ರೂಪಾಯಿ ಅವ್ರು ಕೊಟ್ಟು ತರಬೇಕು. ಆಮೇಲೆ ಜೊತೆಯಲ್ಲಿ ಏನಾಗ್ತದೆ, 700 ರೂಪಾಯಿ ಕೊಟ್ಟು ಅದು ಹಣನ ಸರಿದೂಗಿಸ್ಬೇಕಲ್ಲ. ಸರಿದೂಗ್ಸಕ್ಕೆ ಏನು ಮಾಡ್ತಾರೆ ಅಂದರೆ 5 ದಿನ 6 ದಿನ ಮಟ್ಟೆ ಕೊಡೋದನ್ನ 5 ದಿನ ಕೊಡ್ತಾರೆ. ನೀವು ಯಾವತ್ತೋ ಒಂದು ದಿವಸ ಇನ್ಸ್ಪೆಕ್ಷನ್ ಓದ್ ದಿವಸಲೇ ಮಠ ಕೊಟ್ಟಿಲ್ಲ ಅಂದ್ಬಿಟ್ರೆ ಅವ್ರು ಮಠ ಕೊಟ್ಟಿಲ್ಲ ಅಂತ ಮೇಷ್ಟ್ರು ಹೋದ, ಹೆಡ್ ಮಾಸ್ಟರ್ ಹೋದ. ಆ ದುಡ್ಡು ಸರಿ ಮಾಡ್ಬೇಕಲ್ಲ ನಾವು. ಆ ದುಡ್ಡು ಸರಿ ಮಾಡೋಕೆ ಎಲ್ಲೂ ಯಾವುದೇ ಮಿಸ್ಯೂಸ್ ಆಗ್ತಾ ಇಲ್ಲ.